ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಆಲ್ ಅಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಗ್ಗೆ, ಆಮೇಲೆ ಇನ್ನಿತರ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಸೊ ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಬಹು ನಿರೀಕ್ಷೆಯ SSLC ರಿಸಲ್ಟ್ ಬಗ್ಗೆ ಎಲ್ಲ SSLC ವಿದ್ಯಾರ್ಥಿಗಳು ತುಂಬ ಕಾತುರದಿಂದ ಕಾಯುತ್ತಿದ್ದಾರೆ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಈಗಾಗಲೇ ಏಪ್ರಿಲ್ ಫಸ್ಟ್ ವೀಕ್ದಲ್ಲಿ ಎಕ್ಸಾಮ್ ಮುಗಿದು ಆಲ್ಮೋಸ್ಟ್ 1 ಮಂತ್ ಆಯಿತು, ಇನ್ನೂ ಅದರ ರಿಸಲ್ಟ್ ಬಂದಿಲ್ಲ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿ ಎಲೆಕ್ಷನ್ ಇರುವ ಕಾರಣ ಸೊ ರಿಸಲ್ಟನ್ನು ಇನ್ನೂ ಬಿಡುಗಡೆ ಮಾಡಿರಲಿಲ್ಲ. ಆದರೂ ಕೂಡ ಮೇ ಫಸ್ಟ್ ವೀಕಲ್ಲಿ ರಿಸಲ್ಟ್ನ ಬಿಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಆಮೇಲೆ ಮತ್ತೆ ಅದು ಪೋಸ್ಟ್ಪೋನ್ ಆಗಿ ಇವಾಗ ನಿನ್ನೆ ಶಿಕ್ಷಣ ಮಂತ್ರಿಯವರು ನಿನ್ನೆ ಒಂದು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ 8ರಿಂದ 10ನೇ ತರಗತಿ ಒಳಗಡೆ ನಿಮ್ಮ ರಿಸಲ್ಟ್ ಬರ್ಬೋದು ಅಂತ ಹೇಳಿದ್ದಾರೆ. ಏಕಂತಂದರೆ ಈಗಾಗಲೇ SSLC ಎಲ್ಲ ಪರೀಕ್ಷೆ ಇವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ರಿಸಲ್ಟ್ ಬಿಡುವುದು ಒಂದೇ ಬಾಕಿ ಇದೆ. ಇವಾಗ ಜಸ್ಟ್ ನೀವು 8ರಿಂದ 10ರ ಒಳಗಡೆ ರಿಸಲ್ಟ್ನ ಬಿಡ್ಬೋದು ಅಂತ ಎಲ್ಲ ಕಡೆ ಮಾಹಿತಿ ಬಂದಿದ್ದು. ಆಮೇಲೆ ಇವತ್ತು ಬಂದಿಲ್ಲ ಅಂತಂದರೆ 9 ಅಥವಾ 10 ಅಂದರೆ ನಾಳೆ ಅಥವಾ ನಾಡಿದ್ದಲ್ಲೇ ಪಕ್ಕ ರಿಸಲ್ಟ್ ಬಂದೇ ಬರುತ್ತೆ. ಸೊ ಅವಾಗ ನೀವು ನಿಮ್ಮ ರಿಸಲ್ಟ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ಇಲ್ಲಿ ವೆಬ್ಸೈಟಲ್ಲಿ KARESCULTS results.nic.in ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಹೇಗೆ ದ್ವಿತೀಯ PUCದು ಎಕ್ಸಾಮ್ ರಿಸಲ್ಟ್ನ ಹೇಗೆ ನೋಡೋದಂತ ಇಲ್ಲಿ ಹೇಗೆ ಮೆನ್ಷನ್ ಮಾಡಿದ್ದಾರೆ, ಅದೇ ಥರ ಇದೇ ವೆಬ್ಸೈಟಲ್ಲಿ ಕೆಳಗಡೆ SSLCದು ಹೇಗೆ ರಿಸಲ್ಟ್ನ ನೋಡೋದಂತ ಇಲ್ಲಿ ನಾಳೆ ಅಥವಾ ಮೇ 9 ಅಥವಾ ಮೇ 10ಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಇದೇ ವೆಬ್ಸೈಟಿಗೆ ಬಂದು ಇಲ್ಲಿ ಬಂದು ಚೆಕ್ ಮಾಡ್ಕೋಬೋದು. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.